ಇವತ್ತಿನ ವಿಡಿಯೋದಲ್ಲಿ ಕಬ್ಬಿಣದ ಪಾತ್ರೆಗಳನ್ನ ಹೇಗೆ ಸೀಸನಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಸೀಸನಿಂಗ್ ಮಾಡೋದ್ರಿಂದ ಕಬ್ಬಿಣದ ಪಾತ್ರೆಗಳು ಎಷ್ಟೇ ವರ್ಷ ಆದರೂ ಸಹ ಹಾಳಾಗಲ್ಲ. ನೋಡಿ, ಮೊದಲಿಗೆ ಈ ಕಬ್ಬಿಣದ ಪಾತ್ರೆಗಳನ್ನೆಲ್ಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಕೆಲವೊಬ್ಬರು ಕಬ್ಬಿಣದ ಪಾತ್ರೆಗಳನ್ನ ಸೀಸನಿಂಗ್ ಮಾಡೋದಕ್ಕೆ ಬರದೆ ಹಾಗೆ ಅದು ತಂದು ಎಲ್ಲ ಇಟ್ಟ ಮೇಲೆ ಬೇಗ ಹಾಳಾಗುತ್ತೆ ಅಂತ ಕಬ್ಬಿಣದ ಪಾತ್ರೆಗಳನ್ನ ತಗೊಳ್ಳೋದು ಇಲ್ಲ, ಬಳಸೋದು ಇಲ್ಲ. ಈ ರೀತಿಯಾಗಿ ಸೀಸನಿಂಗ್ ಮಾಡಿಕೊಂಡ್ರೆ ನೀವು ತುಂಬ ದಿನಗಳವರೆಗೆ ಇಟ್ಕೋಬೋದು. ಹಾಗೆ ನಾನ್ ಸ್ಟಿಕ್ ರೀತಿಯಾಗೂ ಸಹ ಇದು ವರ್ಕ್ ಆಗುತ್ತೆ. ಈಗ ನೋಡಿ, ಒಂದು ಗ್ರೀನ್ ಸ್ಕ್ರಬ್ಬರಿಂದ ಆ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಆದಷ್ಟು ಗ್ರೀನ್ ಸ್ಕ್ರಬ್ಬರು ಹೊಸದಾಗಿರಬಾರ್ದು ಮತ್ತು ತುಂಬ ಹಾರ್ಡ್ ಇರಬಾರ್ದು. ಮತ್ತು ಇದಕ್ಕೆ ಸ್ಟೀಲ್ ನಾರು ಬರುತ್ತಲ್ಲ, ಅದನ್ನು ಸಹ ಬಳಸ್ಕೋಬಾರ್ದು. ಸಾಫ್ಟಾಗಿರುವಂತಹ ಗ್ರೀನ್ ಸ್ಕ್ರಬ್ಬರ್ನ ಬಳಸ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು ತೊಗೊಂಡಿರುವಂತಹ ಕಡಾಯಿ ಆಗಿರ್ಬೋದು ಅಥವಾ ಪ್ಯಾನ್ ಆಗಿರ್ಬೋದು, ದೋಸೆ ತವ ಆಗಿರ್ಬೋದು, ಇದನ್ನೆಲ್ಲ ಇದೇ ರೀತಿಯಾಗಿ ಲಿಕ್ವಿಡ್ನ ಹಾಕ್ಕೊಂಡು ಮೊದಲು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಅದರಲ್ಲಿ ಒಂದು ರೀತಿ ಕಪ್ಪು ರೀತಿಯಾಗಿ ಕೊಳೆ ಬರುತ್ತೆ. ಅದೆಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಇದನ್ನು ವಾಶ್ ಮಾಡ್ಕೊಬೇಕು. ನಾನು ತೊಗೊಂಡಿರುವಂತಹ ಈ ಐರನ್ ಕಡಾಯಿಗಳು ಯಾವುದು ಅಂತ ಕೇಳೋದಾದರೆ ನೀವು, ನಾನಿಲ್ಲಿ ಇಂಡಸ್ ವ್ಯಾಲಿಯವರ ಕುಕ್ವೇರ್ಗಳನ್ನ ತೊಗೊಂಡಿದ್ದೆ. ಈಗ ನೀಟಾಗಿ ತೊಳೆದ ಮೇಲೆ ಒಂದು ಬಟ್ಟೆನ ತೊಗೊಂಡು ಅದರಲ್ಲಿ ಸ್ವಲ್ಪನೂ ಸಹ ನೀರಿರಬಾರ್ದು. ಆ ರೀತಿಯಾಗಿ ನೀಟಾಗಿ ಇದನ್ನು ಒರೆಸ್ಕೊಬಿಡಬೇಕು. ನೋಡಿ, ಮೊದಲಿದ್ದಕ್ಕೂ ಇವಾಗ ನೋಡ್ತಾ ಇರೋದಕ್ಕೂ ನೀವು ಆ ಕಬ್ಬಿಣದ ಪಾತ್ರೆಗಳು ಯಾವ ರೀತಿಯಾಗಿ ಬಣ್ಣ ಬದಲಾಗಿದೆ ಅಂತ. ತುಂಬಾ ಡಾರ್ಕಾಗಿ ಕಾಣಿಸ್ತಾ ಇದೆ, ಬ್ಲ್ಯಾಕಾಗಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ನಾನಿಲ್ಲಿ ಅಡುಗೆ ಎಣ್ಣೆನೇ ಹಚ್ಕೊಳ್ತಾ ಇದ್ದೀನಿ. ಇದರ ಬದಲಾಗಿ ನೀವು ಕೊಬ್ಬರಿ ಎಣ್ಣೆನೂ ಸಹ ಹಚ್ಬೋದು. ನೀಟಾಗಿ ಎಲ್ಲ ಕಡೆಗೂ ಸಹ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಎಣ್ಣೆನ ಹಚ್ಕೊಳ್ಳಿ. ಪ್ರತಿಯೊಂದು ಪಾತ್ರೆಗೂ ಸಹ ಇದೇ ರೀತಿಯಾಗಿ ಎಣ್ಣೆನ ಹಚ್ಚಬೇಕಾಗತ್ತೆ. ಈ ಒಂದು ಕಬ್ಬಿಣದ ಪಾತ್ರೆ ಸೀಸನಿಂಗ್ನ ಕೆಲವೊಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಐರನ್ ಕಡಾಯಿದಿರ್ಬೋದು ಅಥವಾ ಕಾಸ್ಟ್ ಐರನ್ದು ನಮಗೆ ಸೀಸನಿಂಗ್ ತೋರಿಸಿ ಅಂತ. ನಮ್ಮ ಮನೇಲಿ ಇರಲಿಲ್ಲ ಯಾವುದೂ, ಹಾಗಾಗಿ ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ ನಾನು. ಸೊ ಇವಾಗ ತಗೊಂಡ್ನಲ್ವ, ಈ ವಿಡಿಯೋ ಮಾಡಿದ್ರೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಣ್ಣೆನೆಲ್ಲ ಹಚ್ಕೊಂಡ್ಮೇಲೆ ಸ್ಟವ್ನ ಕಡಿಮೆ ಉರಿಲಿಟ್ಟು ಎಣ್ಣೆ ಹಚ್ಚಿರೋ ಕಡಾಯಿ ಮತ್ತು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಕಡಾಯಿ ಮತ್ತು ಪ್ಯಾನ್ ಎರಡು ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ನೀರನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಯಾವುದಾದ್ರೂ ಒಂದು ಪೇಪರ್ ಬಟ್ಟೆಯಿಂದ ನೀಟಾಗಿ ಇದನ್ನು ಒರೆಸ್ಕೊಂಬಿಡಿ. ಆಗ ಅದರಲ್ಲಿ ಇರುವಂತಹ ಎಕ್ಸ್ಟ್ರಾ ಕೊಳೆನೂ ಸಹ ಬಂದುಬಿಡುತ್ತೆ. ಇದಕ್ಕೆ ಇವಾಗ ಒಂದು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಏನೂ ಹಾಕೋದು ಬೇಡ. ಹಾಗೆ ಒಂದೊಂದು ಈರುಳ್ಳಿನ ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಉರಿಲೇ ಇಟ್ಟು ಇದನ್ನ ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು. ಆ ಈರುಳ್ಳಿ ಎಲ್ಲ ಫುಲ್ ಲೈಟಾಗಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಕಡಿಮೆ ಉರಿಲೇ ಇಟ್ಟು ಫ್ರೈ ಮಾಡ್ಕೊಂಬಿಡಿ. ಈರುಳ್ಳಿ ಎಲ್ಲ ಈ ರೀತಿ ಬಣ್ಣ ಬದಲಾಗಿದೆ ಅನ್ನೋ ಸಮಯದಲ್ಲಿ ಈರುಳ್ಳಿನೆಲ್ಲ ತೆಗೆದುಬಿಡಬೇಕಾಗತ್ತೆ. ಈ ಈರುಳ್ಳಿನ ನಾವು ಮತ್ತೆ ರಿಯೂಸ್ ಮಾಡಬಾರ್ದು, ಬಿಸಾಕ್ಬಿಡಬೇಕು. ಈಗ ಒಂದು ಪೇಪರಿಂದ ಅದನ್ನು ಮತ್ತೆ ಕ್ಲೀನ್ ಮಾಡಿಕೊಂಡು ಅದರ ಮೇಲ್ಗಡೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ದೋಸೆ ತವ ಇರುತ್ತಲ್ಲ, ಅದರಲ್ಲೂ ಸಹ ಇದೇ ಥರ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಂದು 4 ಗಂಟೆಗಳ ಕಾಲ ಇಟ್ಟು ಒಣಗಿಸಿ ನಂತರ ನೀವು ಇದನ್ನು ಬಳಸಿದ ಮೇಲೆ ಪಾತ್ರೆ ಹಾಳಾಗಲ್ಲ.